ಒಂದು ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಿ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರಿಗೆ 3 ಜನ ಮಕ್ಕಳು ಇದ್ದರು. ರಾಮಣ್ಣನು ಶ್ರಮಜೀವಿಯಾಗಿದ್ದನು. ದಿನವಿಡೀ ದುಡಿದು ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದನು. ಆದರೆ ಮಕ್ಕಳು ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಡುತ್ತಿದ್ದರು. ಇದರಿಂದ ಮನೆಯ ನೆಮ್ಮದಿ, ಶಾಂತಿ ಹಾಳಾಗುತ್ತಿತ್ತು. ಒಂದು ದಿನ ರಾಮಣ್ಣನು ತನ್ನ ಮಕ್ಕಳನ್ನು ಕರೆದು 3 ಕಡ್ಡಿಗಳನ್ನು ಒಟ್ಟಿಗೆ ಕಟ್ಟಿಕೊಟ್ಟನು. ಇದನ್ನು ಮುರಿಯಿರಿ ಎಂದನು. ಮಕ್ಕಳು ಎಷ್ಟೇ ಪ್ರಯತ್ನಿಸಿದರೂ ಕಡ್ಡಿಗಳ ಕಟ್ಟನ್ನು ಮುರಿಯಲು ಸಾಧ್ಯವಾಗಲಿಲ್ಲ. ನಂತರ ರಾಮಣ್ಣನು ಆ ಕಡ್ಡಿಗಳನ್ನು ಬೇರ್ಪಡಿಸಿ ಒಂದೊಂದಾಗಿ ಕೊಟ್ಟನು. ಮಕ್ಕಳು ಅದನ್ನು ಸುಲಭವಾಗಿ ಮುರಿದರು. ಆಗ ರಾಮಣ್ಣನು ಹೇಳಿದನು, ನೀವು ಒಟ್ಟಾಗಿ ಇದ್ದರೆ ಯಾರೂ ನಿಮಗೆ ಹಾನಿ ಮಾಡಲಾರರು. ಆದರೆ ಪರಸ್ಪರ ಜಗಳವಾಡಿ ಬೇರ್ಪಟ್ಟರೆ ಜೀವನದ ಕಷ್ಟಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಎಂದರು. ತಂದೆಯ ಮಾತು ಮಕ್ಕಳಿಗೆ ಅರ್ಥವಾಯಿತು. ಅವರು ಇನ್ನು ಮುಂದೆ ಪ್ರೀತಿಯಿಂದ ಪರಸ್ಪರ ಸಹಕಾರದಿಂದ ಬದುಕಲು ನಿರ್ಧರಿಸಿದರು. ಆ ದಿನದಿಂದ ಅವರ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿತ್ತು. ಆ ದಿನದಿಂದ ಮಕ್ಕಳು ತಮ್ಮ ತಂದೆಯ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರು. ಬೆಳಿಗ್ಗೆ ಎದ್ದ ಕೂಡಲೇ ಪರಸ್ಪರ ಶುಭೋದಯ ಹೇಳುತ್ತಿದ್ದರು. ಮನೆಯ ಕೆಲಸಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಲಕ್ಷ್ಮವ್ವ ಕೂಡ ಮಕ್ಕಳ ಬದಲಾವಣೆಗಳನ್ನು ನೋಡಿ ಸಂತೋಷಪಟ್ಟಳು. ಮನೆಯ ವಾತಾವರಣ ನಿಧಾನವಾಗಿ ಬದಲಾಗತೊಡಗಿತು. ಹಿರಿಯ ಮಗ ರಾಘವನು ತನ್ನ ತಮ್ಮಂದಿರಿಗೆ ಓದಿನಲ್ಲಿ ಸಹಾಯ ಮಾಡುತ್ತಿದ್ದನು. 2ನೇ ಮಗ ಸುರೇಶ್ ಹೊಲದ ಕೆಲಸಗಳಲ್ಲಿ ತಂದೆಯ ಜೊತೆಗೆ ಕೈಜೋಡಿಸುತ್ತಿದ್ದನು. ಕಿರಿಯ ಮಗ ಮಹೇಶ್ ಮನೆಯ ಸಣ್ಣಪುಟ್ಟ ಕೆಲಸಗಳನ್ನು ಜವಾಬ್ದಾರಿಯಿಂದ ಮಾಡುತ್ತಿದ್ದನು. ಮೂವರು ತಮ್ಮ ತಮ್ಮ ಕರ್ತವ್ಯಗಳನ್ನು ಅರಿತುಕೊಂಡರು. ಇದರಿಂದ ರಾಮಣ್ಣನ ಹೊರೆ ಕಡಿಮೆಯಾಯಿತು. ಒಂದು ದಿನ ಭಾರೀ ಮಳೆ ಬಂತು. ಹೊಲದ ಅಂಚಿನ ಮಣ್ಣು ಕೊಚ್ಚಿ ಹೋಗಲು ಆರಂಭವಾಯಿತು. ರಾಮಣ್ಣ ಒಬ್ಬನೇ ಅದನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ. ಆಗ 3 ಮಕ್ಕಳು ತಕ್ಷಣ ಹೊಲಕ್ಕೆ ಓಡಿದರು. ಎಲ್ಲರೂ ಸೇರಿ ಮಣ್ಣಿನ ಚೀಲಗಳನ್ನು ಹಾಕಿ ಅಂಚನ್ನು ಬಲಪಡಿಸಿದರು. ಅವರ ಒಗ್ಗಟ್ಟಿನಿಂದ ಬೆಳೆ ಉಳಿಯಿತು. ರಾಮಣ್ಣನಿಗೆ ಮಕ್ಕಳ ಮೇಲೆ ಹೆಮ್ಮೆ ಉಂಟಾಯಿತು. ಒಗ್ಗಟ್ಟು ಇದ್ದರೆ ದೊಡ್ಡ ಕಷ್ಟವೂ ಸಣ್ಣದಾಗುತ್ತದೆ ಎಂದು ಆತ ಹೇಳಿದನು. ಮಕ್ಕಳು ಆ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡರು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಜಾತ್ರೆ ನಡೆಯಿತು. ಎಲ್ಲ ಮಕ್ಕಳು ಹೊಸ ಬಟ್ಟೆಗಳನ್ನು ಖರೀದಿಸಲು ಬಯಸಿದರು. ಆದರೆ ಮನೆಯ ಆರ್ಥಿಕ ಸ್ಥಿತಿ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಇದನ್ನು ತಿಳಿದ ಮಕ್ಕಳು ಒಬ್ಬರೊಂದಿಗೆ ಒಬ್ಬರು ಚರ್ಚಿಸಿದರು. ಮೊದಲು ಮನೆಯ ಅಗತ್ಯತೆಗಳನ್ನು ಪೂರೈಸೋಣ ಎಂದು ತೀರ್ಮಾನಿಸಿದರು. ಅವರ ಪ್ರೌಢತೆಯನ್ನು ನೋಡಿ ಲಕ್ಷ್ಮವ್ವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಜಾತ್ರೆಯ ದಿನ ಎಲ್ಲರೂ ಸರಳವಾಗಿ ಸಂಭ್ರಮಿಸಿದರು. ಹಣಕ್ಕಿಂತ ಸಂತೋಷ ಮುಖ್ಯ ಎಂಬುದನ್ನು ಮಕ್ಕಳು ಅರಿತುಕೊಂಡಿದ್ದರು. ಅವರು ತಮ್ಮ ಸ್ನೇಹಿತರ ಜೊತೆಯೂ ಒಳ್ಳೆಯ ವರ್ತನೆ ತೋರಿದರು. ಹಳ್ಳಿಯ ಜನರು ಅವರ ಕುಟುಂಬವನ್ನು ಮೆಚ್ಚತೊಡಗಿದರು. ಒಮ್ಮೆ ರಾಮಣ್ಣ ಅನಾರೋಗ್ಯಕ್ಕೆ ಒಳಗಾದನು. ಕೆಲವು ದಿನಗಳು ಕೆಲಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಆಗ ಮಕ್ಕಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಹೊಲದ ಕೆಲಸಗಳನ್ನು ಹಂಚಿಕೊಂಡು ಮಾಡಿದರು. ಲಕ್ಷ್ಮವ್ವನಿಗೆ ಧೈರ್ಯ ತುಂಬಿದರು. ಮನೆಯ ಖರ್ಚುಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಿದರು. ರಾಮಣ್ಣ ಗುಣಮುಖನಾದ ನಂತರ ಈ ಎಲ್ಲವನ್ನು ತಿಳಿದು ಬಹಳ ಸಂತೋಷಪಟ್ಟನು. ನಿಮ್ಮ ಒಗ್ಗಟ್ಟೇ ನನ್ನ ನಿಜವಾದ ಸಂಪತ್ತು ಎಂದು ಮಕ್ಕಳಿಗೆ ಹೇಳಿದನು. ಮಕ್ಕಳು ತಂದೆಯ ಆಶೀರ್ವಾದ ಪಡೆದರು. ಕಾಲ ಕಳೆದಂತೆ ಮಕ್ಕಳು ದೊಡ್ಡವರಾದರು. ಒಳ್ಳೆಯ ಶಿಕ್ಷಣ ಪಡೆದು ಉತ್ತಮ ಜೀವನ ಕಟ್ಟಿಕೊಂಡರು. ಆದರೂ ಅವರು ತಮ್ಮ ಕುಟುಂಬದ ಮೌಲ್ಯಗಳನ್ನು ಮರೆಯಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಂದೇ ಮನೆಗಳಲ್ಲಿ ಸೇರಿಕೊಳ್ಳುತ್ತಿದ್ದರು. ಹಿರಿಯರಿಗೆ ಗೌರವ ನೀಡುತ್ತಿದ್ದರು. ಕಿರಿಯರಿಗೆ ಪ್ರೀತಿ ತೋರಿಸುತ್ತಿದ್ದರು. ಹಳ್ಳಿಯ ಜನರು ಅವರ ಕುಟುಂಬವನ್ನು ಆದರ್ಶ ಕುಟುಂಬವೆಂದು ಕರೆಯಲು ಆರಂಭಿಸಿದರು. ಯಾರ ಮನೆಯಲ್ಲಾದರೂ ಜಗಳ ಉಂಟಾದರೆ ರಾಮಣ್ಣನ ಕುಟುಂಬದ ಉದಾಹರಣೆ ನೀಡುತ್ತಿದ್ದರು. ಒಗ್ಗಟ್ಟು, ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ಎಲ್ಲರೂ ಅರಿಯತೊಡಗಿದರು. ಒಂದು ದಿನ ಸಂಜೆ ರಾಮಣ್ಣ ತನ್ನ ಮನೆಯ ಮುಂಭಾಗದಲ್ಲಿ ಕುಳಿತು ಮಕ್ಕಳನ್ನು ನೋಡುತ್ತಿದ್ದನು. ಎಲ್ಲರೂ ಸಂತೋಷದಿಂದ ನಗುತ್ತಾ ಮಾತನಾಡುತ್ತಿದ್ದರು. ಆ ದೃಶ್ಯವನ್ನು ನೋಡಿ ಅವನ ಮನಸ್ಸು ತುಂಬಿ ಬಂದಿತ್ತು. ಜೀವನದಲ್ಲಿ ಸಂಪತ್ತಿಗಿಂತ ಸಂಬಂಧಗಳೇ ದೊಡ್ಡದು ಎಂಬ ಸತ್ಯವನ್ನು ಅವನು ಮತ್ತೊಮ್ಮೆ ಅನುಭವಿಸಿದನು. ಆ ದಿನದಿಂದ ಅವರ ಕುಟುಂಬದ ಸಂತೋಷದ ಕತೆ ಹಳ್ಳಿಯಲ್ಲೆಲ್ಲ ಹರಡಿತು. ಅನೇಕ ಕುಟುಂಬಗಳಿಗೆ ಇದು ಪ್ರೇರಣೆಯಾಯಿತು. ಪ್ರೀತಿ ಇರುವ ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಗೌರವ ಇರುವ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ಒಗ್ಗಟ್ಟು ಇರುವ ಕುಟುಂಬವನ್ನು ಯಾವುದೇ ಕಷ್ಟ ಸೋಲಿಸಲಾರದು ಎಂದುಕೊಂಡರು. ಈ ಕಥೆಯ ನೀತಿ ಏನೆಂದರೆ, ಸಂಸಾರದಲ್ಲಿ ಪ್ರೀತಿ, ತ್ಯಾಗ, ಪರಸ್ಪರ ಗೌರವ ಮತ್ತು ಒಗ್ಗಟ್ಟು ಇದ್ದರೆ ಕುಟುಂಬವು ಸದಾ ಸುಖ, ಶಾಂತಿ, ಸಮೃದ್ಧಿಯಿಂದ ಬೆಳೆಯುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.